ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಫೆಬ್ರವರಿ 8, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ 2027 ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ತಯಾರಿ ನಡೆಸ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚನ್ನು ಸ್ಟಾರ್ಟ್ ಮಾಡಲಿದ್ದಾರೆ. ಈ ಒಂದು ಬ್ಯಾಚ್ ನಡೆಯಲ್ಲಿ ನಿಮಗೆ 50% ರಿಯಾಯಿತಿಯನ್ನು ಕೊಡಲಿದ್ದಾರೆ. ನಿಮ್ಮ ಪೇರೆಂಟ್ಸ್ ಏನಾದರೂ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದರೆ, ಶಿಕ್ಷಕರಾಗಿರ್ಬೋದು, KSRTC, BMTC, ಮೆಟ್ರೋ ಉದ್ಯೋಗಿ ಆಗಿರ್ಬೋದು, ಸೆಂಟ್ರಲ್ ಹಾಗೂ ಸ್ಟೇಟ್ ಗೌರ್ಮೆಂಟ್ ಉದ್ಯೋಗಿ ಆಗಿರ್ಬೋದು, ಹಾಗೂ ಡಿಫೆನ್ಸ್ ಸೆಕ್ಟರಲ್ಲಿ ಸಹ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರೆ ಇಂಥ ಮಕ್ಕಳಿಗೋಸ್ಕರ 50% ಟೋಟಲ್ ಫೀಸ್ ನಡಿಯಲ್ಲಿ ಕನ್ಸೆಷನನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಬೇಕಿದ್ರೆ ಇಲ್ಲಿರ್ತಕ್ಕಂತಹ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ಇಲ್ಲಿರುವಂಥ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲನ್ನು ನೋಡುವಂಥದ್ದಾದರೆ ಇಂಡಿಯಾ US ಅನ್ವೇಲ್ ಫ್ರೇಮ್ವರ್ಕ್ ಫಾರ್ ಟ್ರೇಡ್ ಡೀಲ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಭಾರತ ಹಾಗೂ US ಟ್ರೇಡ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಡೇ ಟು ಡೇ ಬೇಸಿಸ್ ಮೇಲೆ ನೋಡ್ತಾ ಬರ್ತಾ ಇದ್ದೀವಿ, ಅಪ್ಡೇಷನ್ಸನ್ನು ತೆಗೆದುಕೊಳ್ತಾ ಬರ್ತಾ ಇದ್ದೀವಿ. ಇವಾಗ ಭಾರತ ಒಂದು ಇಂಟರಿಮ್ ಅಗ್ರಿಮೆಂಟ್ ಅಥವಾ ಒಂದು ಫ್ರೇಮ್ವರ್ಕನ್ನು ಹೊರಡಿಸಿದ್ದಾರೆ. ಇನ್ನೂ ಕಂಪ್ಲೀಟಾಗಿ ಒಂದು ಬಯಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಆಗಿಲ್ಲ, ಬಟ್ ಇವಾಗ ಸದ್ಯದ ಮಟ್ಟಿಗೆ ಇಂಟರಿಮ್ ಆಗಿರ್ತಕ್ಕಂಥ ಒಂದು ಅಗ್ರಿಮೆಂಟನ್ನು ಹೊರಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮೇನ್ ಟಾರಿಫ್ ಕಮಿಟ್ಮೆಂಟ್ ಭಾರತದಿಂದ ಯಾವ ರೀತಿಯಾಗಿದೆ ಅಂತ ನಾವಿಲ್ಲಿ ಕನೆಕ್ಟ್ ಮಾಡಲೇಬೇಕಾಗತ್ತೆ. ಭಾರತ ಇವತ್ತು US ಇಂದ ಬರ್ತಾ ಇರುವಂತಹ ಒಂದು ಇಂಡಸ್ಟ್ರಿಯಲ್ ಗೂಡ್ಗಳನ್ನು ಗಮನ ಹರಿಸಿದಾಗ ಇವುಗಳ ಮೇಲೆ ಇರ್ತಾ ಇರುವಂತಹ ಒಂದು ಟಾರಿಫನ್ನು ಕಡಿಮೆ ಮಾಡಬೇಕು, ರೆಡ್ಯೂಸ್ ಮಾಡಬೇಕು ಆ್ಯಂಡ್ ರಿಮೂವ್ ಮಾಡಬೇಕು ಅನ್ನುವಂಥ ಒಂದು ಡಿಸ್ಕಷನನ್ನು ಮಾಡ್ತಾ ಇದೆ. ಈ ಒಂದು ಫ್ರೇಮ್ವರ್ಕ್ ಅಥವಾ ಮೇನ್ ಟಾರಿಫ್ ಕಮಿಟ್ಮೆಂಟ್ ನಡಿಯಲ್ಲಿ ಭಾರತ ಎಲ್ಲ ಇಂಡಸ್ಟ್ರಿಯಲ್ ಗೂಡ್ ಏನು ಬರ್ತಾ ಇದೆಯಲ್ಲ US ಇಂದ, ಅವುಗಳಲ್ಲಿ ಒಂದು ಟಾರಿಫ್ ರಿಡಕ್ಷನ್ ಮಾಡುತ್ತೆ ಮತ್ತು ಟಾರಿಫನ್ನು ರಿಮೂವ್ ಮಾಡುವಂಥದ್ದಾಗಿ ಗಮನಿಸ್ಬೋದು. ಈ ಒಂದು ಗೂಡ್ಸ್ ನಡಿಯಲ್ಲಿ ಅಗ್ರಿಕಲ್ಚರ್ ಗೂಡ್ಸ್ಗಳು ಇದ್ದಾವೆ ಹಾಗೂ ಫುಡ್ ಪ್ರಾಡಕ್ಟನ್ನು ಸಹ ನಾವು ಗಮನ ಹರಿಸುವಂಥದ್ದು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಭಾರತ ಇವತ್ತು US ಇಂದ ಬರ್ತಾ ಇರುವಂಥ ಇಂಡಸ್ಟ್ರಿಯಲ್ ಗೂಡ್ಸ್ಗಳ ಮೇಲೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳ ಮೇಲೆ ಟಾರಿಫನ್ನು ರೆಡ್ಯೂಸ್ ಮಾಡಬೇಕು ಹಾಗೂ ರಿಮೂವ್ ಮಾಡಬೇಕು ಅನ್ನುವಂಥ ಒಂದು ಕಮಿಟ್ಮೆಂಟನ್ನು ಕೊಡ್ತಾ ಇದೆ. US ನಮ್ಮ ಮೇಲೆ ಹಾಕ್ತಾ ಇರುವಂಥ ಒಂದು ಟಾರಿಫ್ ನಡಿಯಲ್ಲಿ 50% ಇರುವಂಥದ್ದನ್ನು 18%ಗೆ ರಿಡಕ್ಷನ್ನ ಮಾಡ್ತೀವಿ ಅನ್ನುವಂಥ ಕಮಿಟ್ಮೆಂಟನ್ನು ಸಹ ಕೊಡ್ತಾ ಇದ್ದಾರೆ. ಸೊ ಇಂಡಿಯನ್ ಇಂಪೋರ್ಟ್ಸ್ಗಳು ಏನಿರುತ್ತಲ್ಲ US ಅಲ್ಲಿ 18% ಮಾತ್ರ ಟಾರಿಫನ್ನು ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ನೆಕ್ಸ್ಟ್ ವೀಕಿಂದ 18%ಗೆ ರಿಡಕ್ಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಗಮನ ಹರಿಸ್ಬೋದು. ಭಾರತನೂ ಸಹ ಇವಾಗ ಇಂಟ್ರಿಮ್ ಅಗ್ರಿಮೆಂಟನ್ನು ಫಾರ್ಮಲಿ ಸೈನ್ ಮಾಡಿ ಕೊಟ್ಟಿದೆ. ಸೊ ಇದು ಸಹ ನಮ್ಮ ಒಂದು ಅಗ್ರಿಮೆಂಟ್ ಏನಿದೆಯಲ್ಲ ಮಿಡ್ ಮಾರ್ಚ್ ನಡಿನಲ್ಲಿ ಕಂಡು ಬರ್ತಕ್ಕಂಥ ಸಾಧ್ಯತೆ ಇರುವಂಥದ್ದು. ಸೊ ಅವರ ಒಂದು ಕಮಿಟ್ಮೆಂಟು ನೆಕ್ಸ್ಟ್ ವೀಕಿಂದ ಇಂಪ್ಲಿಮೆಂಟ್ ಆಗುವಂಥ ಒಂದು ಸಾಧ್ಯತೆ ಇದೆ. ಹಾಗೂ ಈ ಒಂದು ಫ್ರೇಮ್ವರ್ಕ್ ನಡಿಯಲ್ಲಿ ಒಂದು ಅತಿ ಮುಖ್ಯವಾಗಿರುವಂತಹ ಕ್ಲಾಸನ್ನು ನಾವು ಗಮನ ಹರಿಸ್ಬೋದು. ಇವತ್ತು ಭಾರತ ಮತ್ತು US ಮಧ್ಯೆ ಟ್ರೇಡ್ ಡೀಲ್ ಆಗ್ತಾ ಇದೆ ಅಲ್ವಾ. ಭಾರತನೂ ಸಹ ಕೆಲವೊಂದಿಷ್ಟು ಟಾರಿಫಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥದ್ದಾಗಿ ಮುಂದಾಗಿದೆ. USನೂ ಸಹ 18% ಚೇಂಜಸನ್ನು ಮಾಡಬೇಕು ಅನ್ನುವಂಥದ್ದಾಗಿ ಮುಂದಾಗಿದೆ. ಈ ಒಂದು ಅಗ್ರಿಮೆಂಟ್ ನಡಿಯಲ್ಲಿ ಒಂದು ವೇಳೆ ಒಂದು ಕಂಟ್ರಿ ಏನಾದರೂ ತಾವು ವಿಧಿಸ್ತಾ ಇರುವಂತಹ ಟಾರಿಫ್ ನಡಿನಲ್ಲಿ ಬದಲಾವಣೆ ಮಾಡಿದ್ದೇ ಆದರೆ, US ಏನಾದರೂ ಮತ್ತೆ ತನ್ನ ಮೈಂಡನ್ನು ಚೇಂಜ್ ಮಾಡೋದ್ರ ಮುಖಾಂತರ 50%, 70% ಈ ರೀತಿಯಾಗಿ ಟಾರಿಫನ್ನು ಚೇಂಜ್ ಮಾಡಿದ್ದೇ ಆದರೆ ಭಾರತನೂ ಸಹ ಟಾರಿಫನ್ನು ಚೇಂಜ್ ಮಾಡಬಹುದು ಅಂತ. ಎರಡೂ ಕಂಟ್ರಿಗಳ ಮಧ್ಯೆ ಯಾವುದಾದ್ರೂ ಒಂದು ಕಂಟ್ರಿ ಕಮಿಟ್ಮೆಂಟನ್ನು ಬ್ರೇಕ್ ಮಾಡಿದರೆ ಅದರ್ ಕಂಟ್ರಿನೂ ಸಹ ತನಗೆ ಬೇಕಾಗಿರ್ತಕ್ಕಂಥ ಒಂದು ಟಾರಿಫಲ್ಲಿ ಬದಲಾವಣೆ ಮಾಡತಕ್ಕಂಥ ಒಂದು ಕಂಡೀಷ್ನಲ್ ಅಥವಾ ಸೇಫ್ ಗಾರ್ಡ್ ಕ್ಲಾಸನ್ನು ನಾವು ನೋಡ್ತಾ ಇದ್ವಿ. ಈ ಒಂದು ಫ್ರೇಮ್ವರ್ಕ್ ನಡಿಯಲ್ಲಿ ಕ್ಲಿಯರ್ಲಿ ಹೇಳಿದ್ದಾರೆ, ನೀವೇನಾದರೂ ಚೇಂಜ್ ಮಾಡಿದರೆ ನಾವು ಚೇಂಜ್ ಮಾಡ್ತೀವಿ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿರುವಂಥದ್ದು. ಸ್ಪೆಷಲ್ ಕ್ಲಾಸ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಸೆನ್ಸಿಟಿವ್ ಆಗಿರ್ತಕ್ಕಂಥ ಪ್ರಾಡಕ್ಟನ್ನು ಸಹ ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಅಂದರೆ ಫಾರ್ಮರ್ಸ್ನ ಒಂದು ಪ್ರೊಟೆಕ್ಷನ್ ಆಗಬೇಕು ಮತ್ತು ರೂರಲಲ್ಲಿರ್ತಕ್ಕಂಥ ಒಂದು ಲೈವ್ಲಿಹುಡ್ಡನ್ನು ಪ್ರೊಟೆಕ್ಟ್ ಮಾಡುವಂಥ ಹಂತದಲ್ಲಿ ಸೆನ್ಸಿಟಿವ್ ಪ್ರಾಡಕ್ಟ್ಗಳಿಗೆ ಯಾವುದೇ ರೀತಿಯಾದಂಥ ಟಾರಿಫ್ ಕನ್ಸೆಷನನ್ನು ಕೊಡೋದಿಲ್ಲ. ಇದರಿಂದ ಫಾರ್ಮರ್ಸ್ಗಳ ಒಂದು ಪ್ರೊಟೆಕ್ಷನ್ ಆಗುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಮೇಸ್, ವೀಟ್, ರೈಸ್, ಸೋಯಾ
ಇವುಗಳೆಲ್ಲವನ್ನು ನಾವು ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ನಾವು ಈ ಸೆನ್ಸಿಟಿವ್ ಪ್ರಾಡಕ್ಟ್ಗಳನ್ನು ಪ್ರೊಟೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. 18% ಟಾರಿಫನ್ನು ಅವರು ವಿಧಿಸಿದ್ದೇ ಆದರೆ ನಮ್ಮ ಟೆಕ್ಸ್ಟೈಲ್ ಸೆಕ್ಟರ್ಗೆ, ಅಪರಲ್ ಸೆಕ್ಟರ್ಗೆ, ಲೆದರ್, ಫುಟ್ವೇರ್ ಆಗಿರ್ಬೋದು, ಪ್ಲಾಸ್ಟಿಕ್, ರಬ್ಬರ್ ಈ ರೀತಿಯಾದಂಥ ಸೆಕ್ಟರ್ಸ್ಗಳಿಗೆ ಸಾಕಷ್ಟು ಬೆನಿಫಿಟ್ ಆಗುತ್ತೆ ಅಂತಲೇ ಗಮನ ಹರಿಸ್ಬೋದು. ಈ ಒಂದು ಇಂಟರಿಮ್ ಅಗ್ರಿಮೆಂಟ್ ಸೈನ್ ಆದಮೇಲೆ US ಆಟೋಮೆಟಿಕ್ಲಿ ಕೆಲವು ಸೆಕ್ಟರ್ ಮೇಲೆ ಇರುವಂಥ ಟಾರಿಫನ್ನು ರಿಮೂವ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಫಾರ್ಮಾ ಸೆಕ್ಟರ್ನಲ್ಲಿ ಜೆನರಿಕ್ ಫಾರ್ಮಾಸ್ಯೂಟಿಕಲ್ಸ್ಗೆ ಸಂಬಂಧಪಟ್ಟಂತೆ ಟಾರಿಫನ್ನು ರಿಮೂವ್ ಮಾಡೋದಾಗಿರ್ಬೋದು, ಜೆಮ್ಸ್ಗೆ ಸಂಬಂಧಪಟ್ಟಂತೆ ಡೈಮಂಡ್ಸ್ ಆಗಿರ್ಬೋದು, ಏರ್ಕ್ರಾಫ್ಟ್ ಹಾಗೂ ಏರ್ಕ್ರಾಫ್ಟ್ ರಿಲೇಟೆಡ್ ಇರುವಂಥ ಪಾರ್ಟ್ಸ್ಗಳ ಮೇಲೆ ಟಾರಿಫನ್ನು ರಿಮೂವ್ ಮಾಡುತ್ತೆ. ಹಾಗೂ ಕೆಲವು ಇಂಪಾರ್ಟೆಂಟ್ ಸೆಕ್ಟರ್, ಫಾರ್ ಎಕ್ಸಾಂಪಲ್ ಇವಾಗ ಅಲ್ಯೂಮಿನಿಯಂ, ಸ್ಟೀಲ್, ಕಾಪರ್ ಈ ರೀತಿಯಾದಂಥ ಇಂಡಸ್ಟ್ರಿಯಲ್ ಸೆಕ್ಟರ್ ನಡಿನಲ್ಲೂ ಸಹ ಟಾರಿಫನ್ನು ರಿಮೂವ್ ಮಾಡೋದಾಗಿ ಗಮನ ಹರಿಸ್ಬೋದು. ಜೊತೆಗೆ ನಾನ್ ಟಾರಿಫ್ ಬ್ಯಾರಿಯರ್ ರಿಲೇಟೆಡ್ ಇರುವಂಥ ಡಿಸ್ಕಷನನ್ನು ಸಹ ಒಂದು ಟ್ರೇಡ್ ನೆಗೋಸಿಯೇಷನ್ ಅಡಿಯಲ್ಲಿ ಡಿಸ್ಕಷನನ್ನು ಮಾಡಲಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಮೆಡಿಕಲ್ ಡಿವೈಸಸ್ ಅಂತ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತೆ ಕ್ವಾಲಿಟಿ ವೈಸ್ ಒಂದು ಬ್ಯಾರಿಯರನ್ನು ಹಾಕಿರ್ತಾರೆ. ಅಥವಾ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಗೂಡ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಬ್ಯಾರಿಯರ್ಸ್ಗಳು ಇರುತ್ತೆ. ಇವುಗಳೆಲ್ಲವನ್ನು ರಿಮೂವ್ ಮಾಡಬೇಕು ಅನ್ನುವಂಥ ಒಂದು ಡಿಸ್ಕಷನನ್ನು ಸಹ ಮಾಡ್ತಾ ಇದ್ದಾರೆ ಅಂತ ಗಮನ ಹರಿಸ್ಬೋದು. ಹಾಗೂ ರೂಲ್ ಆಫ್ ಒರಿಜಿನ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಡಿಸ್ಕಷನ್ ನಡೀತಾ ಇದೆ. ಇವಾಗ ಪ್ರಾಡಕ್ಟನ್ನು ಯಾವ ರಾಷ್ಟ್ರದಿಂದ ಒರಿಜಿನ್ ಆಗಿ ನಾವು ಕನ್ಸಿಡರ್ ಮಾಡಬೇಕು, ಬಿಕಾಸ್ ಇಲ್ಲಿ ಥರ್ಡ್ ಕಂಟ್ರಿ ಯಾವುದೇ ರೀತಿ ಅಂತ ಬೆನಿಫಿಟನ್ನು ತೆಗೆದುಕೊಳ್ಬಾರ್ದು. ಸೊ ಯಾವುದೇ ಒಂದು ಪ್ರಾಡಕ್ಟ್ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಅಂತಂದರೆ ಯಾವ ರಾಷ್ಟ್ರದಿಂದ ಒರಿಜಿನ್ ಆಗಿದೆ ಅನ್ನುವಂಥ ಒಂದು ನಿಗಾ ವಹಿಸೋದ್ರ ಮುಖಾಂತರ ಟ್ರೇಡ್ ಬೆನಿಫಿಟನ್ನು ನಾವು ಕೇವಲ ಇಂಡಿಯಾ ಮತ್ತು US ಮಧ್ಯೆ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೂಲ್ ಆಫ್ ಒರಿಜಿನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಗಮನ ಹರಿಸ್ಬೋದು. ಈ ಒಂದು ಟ್ರೇಡ್ ಟಾಕ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಇದೊಂದು ಎಕನಾಮಿಕ್ ಸೆಕ್ಯೂರಿಟಿಯನ್ನು ಒದಗಿಸುತ್ತೆ ಅಂತಲೇ ಹೇಳ್ಬೋದು. ಲಾಂಗ್ ಟರ್ಮಲ್ಲಿ ಒಂದು ಎಕನಾಮಿಕ್ ಸೆಕ್ಯೂರಿಟಿ ಅಲೈನ್ಮೆಂಟನ್ನು ಇದು ಎನ್ಶೋರ್ ಮಾಡ್ತಾ ಇದೆ. ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂತೆ ಒಂದು ರೆಸಿಲಿಯನ್ಸನ್ನು ತರ್ತಾ ಇದೆ. ಹಾಗೂ ಎಕ್ಸ್ಪೋರ್ಟ್ ಕಂಟ್ರೋಲ್ ಅಂತ ಬಂದಾಗ ಒಂದು ಕೋಆಪರೇಷನು ಸಹ ಸಿಗ್ತಾ ಇದೆ. ಇನ್ವೆಸ್ಟ್ಮೆಂಟ್ಗೂ ಸಹ ಇದು ಸಾಕಷ್ಟು ಹೆಲ್ಪ್ ಆಗುತ್ತೆ ಫ್ಯೂಚರ್ ಡೇಸ್ ನಡಿನಲ್ಲಿ ಅಂತ ಹೇಳ್ಬೋದು. ಸೊ ಇದು ಕೇವಲ ಒಂದು ಟ್ರೇಡ್ ಡೀಲ್ ಅಲ್ಲ, ಒಂದು ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇನಿಷಿಯೇಟಿವ್ ಆಗಿದೆ ಅಂತ ಗಮನ ಹರಿಸುವಂಥದ್ದು. ಸೊ ಒಂದು ಕ್ಲಿಯರ್ ಆಗಿರ್ತಕ್ಕಂಥ ಪಾತ್ವೇನ ನಾವು ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ನಡಿಯಲ್ಲಿ ಗಮನ ಹರಿಸ್ಬೋದು. ಪ್ರಸ್ತುತವಾಗಿ ಏನಿದೆ ಅಂತಂದರೆ ಒಂದು ಇಂಟರಿಮ್ ಆಗಿರತಕ್ಕಂಥ ಆಸ್ಪೆಕ್ಟನ್ನು ಭಾರತ ಯಾವ ರೀತಿಯಾಗಿ ಅಗ್ರಿ ಆಗಿದೆ ಅಂತ. ಜೊತೆಗೆ US ಸಹ ಇವರೊಂದಿಗೆ ಸರಿಸುಮಾರು $500 ಬಿಲಿಯನ್ ವರ್ತಷ್ಟು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಭಾರತ ಎಸ್ ಅಂತ ಒಪ್ಕೊಂಡಿದೆ. ನೆಕ್ಸ್ಟ್ 5 ಇಯರ್ಸ್ ನಡಿನಲ್ಲಿ ಭಾರತ $500 ಬಿಲಿಯನ್ ವರ್ತಷ್ಟು ಪ್ರಾಡಕ್ಟನ್ನು ಪರ್ಚೇಸ್ ಮಾಡುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಎನರ್ಜಿ ಪ್ರಾಡಕ್ಟ್ ಆಗಿರ್ಬೋದು, ಪ್ರೀಷಿಯಸ್ ಮೆಟಲ್ಸ್, ಟೆಕ್ನಾಲಜಿ ಅಥವಾ ಕೋಕಿಂಗ್ ಕೋಲ್ ಆಗಿರ್ಬೋದು, ಈ ರೀತಿಯಂಥ ಪ್ರಾಡಕ್ಟ್ಗಳನ್ನು ಭಾರತ ಪರ್ಚೇಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದೆ ಅಂತ ಗಮನ ಹರಿಸ್ಬೋದು. ಆದರೆ ಇನ್ನೂ ತನೂ ಸಹ ರಷ್ಯನ್ನೊಂದಿಗೆ ನಾವು ಆಯಿಲನ್ನು ಟ್ರೇಡ್ ಮಾಡ್ಕೊಳ್ತೀವೋ ಇಲ್ವೋ ಅನ್ನುವಂತಹ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಸೊ ಪ್ರಸ್ತುತವಾಗಿ ನಾವು ಅವ್ರು ಯಾವ ರೀತಿ ಅಂತ ಟಾರಿಫನ್ನು ರೆಡ್ಯೂಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ ಇಂಟರಿಮ್ ಅಗ್ರಿಮೆಂಟ್ ನಡಿಯಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ. ಹಾಗೂ ನಾವು ಅವರೊಂದಿಗೆ ಒಂದು $500 ಬಿಲಿಯನ್ನಷ್ಟು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದನ್ನು ಸಹ ಮೆನ್ಷನ್ ಮಾಡಿದರೆ ಇಷ್ಟು ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಪ್ರಸ್ತುತವಾಗಿ US ಯಾವ ರೀತಿಯಾದಂಥ ಒಂದು ಪರ್ಸ್ಪೆಕ್ಟಿವನ್ನು ಹೊಂದಿದೆ, ಈ ಒಂದು ಫ್ರೇಮ್ವರ್ಕ್ ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಭಾರತಕ್ಕೂ ಸಹ ಒಂದು ಸರಿಯಾದಂಥ ಮಾರ್ಕೆಟ್ ಎಕ್ಸೆಸಿಬಿಲಿಟಿ ಇರುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಬಿಕಾಸ್ ನಾಳೆ ಚೈನಾ ಏನಾದರೂ ನಮಗೆ ಅಟ್ಯಾಕ್ ಮಾಡಿರುವಂಥ ಹಂತದಲ್ಲಿ ಡೆಫಿನೆಟ್ಲಿ ನಮಗೆ USA ಹೆಲ್ಪ್ ಆಗುತ್ತೆ, ಹೊರತಾಗಿ ರಷ್ಯಾ ಆಗೋದಿಲ್ಲ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಸೊ ಈ ಒಂದು ಹಂತದಲ್ಲಿ ನಮಗೆ ಎಲ್ಲ ಕಂಟ್ರಿಗಳು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಭಾರತ ಇವತ್ತು ಸ್ಟ್ರಾಟಜಿಕ್ ಅಟಾನಮಿಯನ್ನು ಎನ್ಶೋರ್ ಮಾಡೋದ್ರ ಮುಖಾಂತರ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಅನ್ಸರ್ಟೆನಿಟಿಯನ್ನು ಸಾಫ್ಟಾಗಿ ಹ್ಯಾಂಡಲ್ ಮಾಡ್ತಾ ಇದೆ ಅನ್ನುವಂಥ ಕ್ಲಾರಿಟಿ ನಮಗಿಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡುವಂಥದ್ದಾದರೆ 5 cubs ಬಾರ್ನ್ ಟು ನಮೀಬಿಯನ್ ಚೀತಾ ಅಟ್ ಕೂನೋ ನ್ಯಾಷನಲ್ ಪಾರ್ಕ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ ಅಂತ ಗಮನ ಹರಿಸ್ಬೋದು. ಚೀತಾ ಪ್ರಾಜೆಕ್ಟು ನಮಗೆ ತುಂಬ ಇಂಪಾರ್ಟೆಂಟು, ಬಿಕಾಸ್ ಇಲ್ಲಿ ನಾವು ಸಕ್ಸಸ್ಸನ್ನು ಕಾಣ್ತಾ ಇದ್ವಿ. ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಒಂದು ಚಾಲೆಂಜಸ್ ಇತ್ತಂತನೂ ಸಹ ನಾವು ನೋಡೋಣ. ಸೊ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಆಶಾ ಎನ್ನುವಂತಹ ನಮೀಬಿಯನ್ ಚೀತಾ ಕೂನೋ ನ್ಯಾಷನಲ್ ಪಾರ್ಕಲ್ಲಿ 5 ಕಬ್ಗಳಿಗೆ ಜನ್ಮವನ್ನು ನೀಡಿದೆ ಅಂತ ಗಮನ ಹರಿಸ್ಬೋದು. ಇದರಿಂದಾಗಿ ಭಾರತದಲ್ಲಿ ಒಟ್ಟಾರೆಯಾಗಿ ಚೀತಾದ ನಂಬರ್ ಎಷ್ಟಾಗುತ್ತೆ ಅಂದರೆ 35 ಅಂತ ನೋಡ್ಬೋದು. ಇದರಲ್ಲಿ 24 ಇಂಡಿಯನ್ ಬಾರ್ನ್ ಕಬ್ಗಳನ್ನು ಗಮನ ಹರಿಸುವಂಥದ್ದು ಹಾಗೂ 11 ಟ್ರಾನ್ಸ್ಲೊಕೇಟೆಡ್ ಅಡಲ್ಟ್ಗೆ ಸಂಬಂಧಪಟ್ಟಂಥ ನಂಬರನ್ನು ಗಮನ ಹರಿಸ್ಬೋದು. ಸೊ ಒಟ್ಟಾರೆಗೆ 35 ಚೀತಾಗಳು ಭಾರತದಲ್ಲಿ ಇದ್ದಾವೆ ಇವಾಗ ಅಂತ
ನೋಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ GS ಪೇಪರ್ 3 ನಡೆಯಲ್ಲಿ ಪರ್ಟಿಕ್ಯುಲರ್ಲಿ ಮೇನ್ಸ್ ಆಧಾರದ ಮೇಲೂ ಸಹ ಚೀತಾ ಇಂಟ್ರೊಡಕ್ಷನ್ ಆಧಾರದ ಮೇಲೆ ನ್ಯಾಷನಲ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಎಫರ್ಟ್ಸನ್ನು ಹಾಕಿದ್ದಾರೆ. ಲಾಂಗ್ ಟರ್ಮಲ್ಲಿ ಈ ಒಂದು ಸ್ಪೀಷಸನ್ನು ಕನ್ಸರ್ವೇಷನ್ ಮಾಡಲಿಕ್ಕೆ ಹಾಕಿರುವಂಥ ಒಂದು ಎಫರ್ಟ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಸಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆಧಾರದ ಮೇಲೆ ಕ್ವಶನ್ಸನ್ನು ಕೇಳಿದಾಗ ಅಥವಾ ಡೈರೆಕ್ಟಾಗಿ ಈ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆಯೂ ಸಹ ಕೇಳುವಂಥ ಸಾಧ್ಯತೆ ಹೆಚ್ಚು. ಸೊ ಪ್ರಾಜೆಕ್ಟ್ ಚೀತಾವನ್ನು ಸೆಪ್ಟೆಂಬರ್ 17, 2022 ಅಂದು ಲಾಂಚ್ ಮಾಡಲಾಗಿದೆ ಅಂತ ಹೇಳ್ಬೋದು. ಕೂನು ನ್ಯಾಷನಲ್ ಪಾರ್ಕನ್ನು ಚೂಸ್ ಮಾಡೋದ್ರ ಮುಖಾಂತರ ನಮೀಬಿಯಾದಿಂದ ಫಸ್ಟ್ ಬ್ಯಾಚ್ ಆಫ್ ಚೀತಾ ಅನ್ನು ಇಂಟ್ರೊಡ್ಯೂಸ್ ಮಾಡಿರೋದಾಗಿ, ಅದಾದ ಮೇಲೆ ಸೌತ್ ಆಫ್ರಿಕಾದಲ್ಲಿರ್ತಕ್ಕಂಥ ಚೀತಾವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಗಮನ ಹರಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಡೆಯಲ್ಲಿ. ಈ ಒಂದು ಪ್ರಾಜೆಕ್ಟ್ ಚೀತಾಗೆ ಸಂಬಂಧಪಟ್ಟಂತಹ ನೋಡಲ್ ಮಿನಿಸ್ಟ್ರಿ ಯಾವ ರೀತಿಯಾಗಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಇಲ್ಲಿ ಇಂಪ್ಲಿಮೆಂಟಿಂಗ್ ಏಜೆನ್ಸೀಸ್ಗಳಂತ ಬಂದಾಗ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಗುತ್ತೆ, ಹಾಗೂ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟು ಸಹ ಯಾವ ಒಂದು ಸ್ಟೇಟ್ನಲ್ಲಿ ಇರುತ್ತೆ ಅಲ್ವಾ, ಅಥವಾ ಈ ಒಂದು ಕೂನೋ ನ್ಯಾಷನಲ್ ಪಾರ್ಕ್ ಅಂತ ಬಂದಾಗ ಮಧ್ಯಪ್ರದೇಶ್ ಸ್ಟೇಟ್ ಆಗುತ್ತೆ. ಹಾಗಾಗಿ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟು ಒಂದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅನಿಸ್ಕೊಳ್ಳುತ್ತೆ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಹಾಗೂ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಅಂತ ಕ್ಲಿಯರ್ ಆಗಿ ಗೊತ್ತಿರಲಿ. ಭಾರತದಲ್ಲಿ ಈ ಮೊದಲು 1952ನಲ್ಲಿ ಕಂಪ್ಲೀಟ್ ಆಗಿ ಚೀತಾ ಎಕ್ಸ್ಟಿಂಕ್ಟ್ ಆಗಿರೋದನ್ನು ನೋಡ್ತಾ ಇದ್ವಿ. ಹಾಗಾಗಿ ಮತ್ತೆ ರೀಸ್ಟೋರೇಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಬಿಕಾಸ್ ಚೀತಾ ಇದೊಂದು ಲಾರ್ಜೆಸ್ಟ್ ಕಾರ್ನಿವೋರ್ ಆಗಿರೋದನ್ನು ಗಮನ ಹರಿಸ್ಬೋದು. ಹಾಗೂ ಭಾರತದಲ್ಲಿರುವಂತಹ ಓಪನ್ ಫಾರೆಸ್ಟ್ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮನ್ನು ಸಹ ರಿವೈವ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಚೀತಾವನ್ನು ರೀಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿರುವಂಥ ಒಂದು ಮೇಜರ್ ಆಬ್ಜೆಕ್ಟಿವ್ ಅಂತಂದರೆ ಪ್ರಸ್ತುತವಾಗಿ ಚೀತಾ ಪಾಪ್ಯುಲೇಷನ್ ಭಾರತದಲ್ಲಿ ಇರಬೇಕು ಹಾಗೂ ಎಕಲಾಜಿಕಲ್ ರೀಸ್ಟೋರೇಷನ್ ಆಗುತ್ತೆ ಅನ್ನುವಂಥದ್ದನ್ನು ಸಹ ಗಮನ ಹರಿಸುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕನ್ಸರ್ವೇಷನ್ ಎಫರ್ಟ್ಸನ್ನು ಸಹ ಹಾಕಿದ್ದಾರೆ ಅಂತ ಗಮನ ಹರಿಸ್ಬೋದು. ಕೂನೋ ನ್ಯಾಷನಲ್ ಪಾರ್ಕನ್ನು ನಾವು ಚೂಸ್ ಮಾಡಿರುವಂಥ ಹಂತದಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಎಕೋಸಿಸ್ಟಮನ್ನು ನಾವಲ್ಲಿ ಪ್ರೊವೈಡ್ ಮಾಡಬೇಕಲ್ವಾ, ಸರಿಯಾಗಿರ್ತಕ್ಕಂಥ ಒಂದು ಪ್ರಿಡೇಟರ್ ಅವೈಲಬಿಲಿಟಿಯನ್ನು ಎನ್ಶೋರ್ ಮಾಡುವಂಥದ್ದಾಗಿರ್ಬೋದು. ಸೊ ಏನಾದರೂ ಒಂದು ಡಿಸೀಸ್ ಆದರೆ ಅವರು ಸರಿಯಾಗಿ ಅಲ್ಲಿರುವಂಥ ಒಂದು ಎನ್ವಿರಾನ್ಮೆಂಟಿಗೆ ಅಡ್ಜಸ್ಟ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ರಲ್ಲ, ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಕಂಡೀಷನ್ಡ್ ಆಗಿರುವಂತಹ ಒಂದು ಎನ್ವಿರಾನ್ಮೆಂಟನ್ನು ಸಹ ಪ್ರೊವೈಡ್ ಮಾಡಿದ್ದಾರೆ ಅಂತ ಗಮನ ಹರಿಸ್ಬೋದು. ಸೈಂಟಿಫಿಕಲಿ ಅದು ಯಾವ ರೀತಿಯಾಗಿ ಅಡ್ಜಸ್ಟ್ ಆಗುತ್ತೆ ಅನ್ನೋದನ್ನು ನೋಡಲಿಕ್ಕೆ ಈ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟಿಂಗ್ ಕಡಿಮೆ ಇರುವಂತಹ ಸ್ಪೀಷಸ್ಗಳನ್ನು ನಮೀಬಿಯಾದಿಂದ ಇಂಟ್ರೊಡ್ಯೂಸ್ ಮಾಡಿದರು. ಅದಾದ ಮೇಲೆ ಮತ್ತೆ ಸೌತ್ ಆಫ್ರಿಕಾದಿಂದ 2 ಸೋರ್ಸ್ ಕಂಟ್ರೀಸ್ಗಳು ಸಹ ನಮಗಿಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಈ ಒಂದು ಪ್ರಾಜೆಕ್ಟನ್ನು ಕೈ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೆಲವು ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂತ ಬಂದಾಗ IUCN ರೀಇಂಟ್ರೊಡಕ್ಷನ್ ಟ್ರಾನ್ಸ್ಲೊಕೇಶನ್ ಗೈಡ್ಲೈನ್ಸ್ಗಳನ್ನು ನಾವು ಫಾಲೋ ಮಾಡಿದ್ದೀವಿ. ಹಾಗೂ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ನಲ್ಲಿರ್ತಕ್ಕಂಥ ಪ್ರೊವಿಷನ್ಸ್ಗಳನ್ನು ಫಾಲೋ ಮಾಡುವಂಥದ್ದಾಗಿರ್ಬೋದು, ಅಥವಾ ಸ್ಪೀಷೀಸ್ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಗೈಡ್ಲೈನ್ಸ್ಗಳನ್ನು ಈ ಒಂದು ಆ್ಯಕ್ಟ್ ನಡಿನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಅವುಗಳನ್ನು ಸಹ ಫಾಲೋ ಮಾಡ್ತಾ ಇದ್ದೀವಿ. ಎನ್ವಿರಾನ್ಮೆಂಟ್ ಆ್ಯಂಡ್ ಹ್ಯಾಬಿಟ್ಯಾಟ್ ಸೂಟೆಬಿಲಿಟಿ ಅಸೆಸ್ಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ನಿಗಾ ವಹಿಸ್ತಾ ಇದ್ದೀವಿ. ಈ ಒಂದು ಪ್ರಾಜೆಕ್ಟನ್ನು ಫಾಲೋ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಲೀಗಲ್ ಬೇಸಿಸ್ ಯಾವ ರೀತಿಯಾಗಿದೆ ಅಂತಲೂ ಸಹ ನೀವು ನೋಡ್ಬೋದು. ಈ ಒಂದು ಪ್ರಾಜೆಕ್ಟ್ ನಡಿನಲ್ಲಿ ನಾವು ಆಲ್ರೆಡಿ ನೋಡಿರೋ ಪ್ರಕಾರ ಫೇಸ್ಡ್ ಮ್ಯಾನರಲ್ಲಿ ಒಂದು ಟ್ರಾನ್ಸ್ಲೊಕೇಶನನ್ನು ಮಾಡ್ತಾ ಇರುವಂಥದ್ದು. ಸೊ ಇದರಿಂದ ನಮ್ಮ ದೇಶದಲ್ಲೂ ಸಹ ಒಂದು ಜೆನೆಟಿಕ್ ಡೈವರ್ಸಿಟಿ ಎನ್ಶೋರ್ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ, ಹಾಗೂ ಯಾವುದೇ ಒಂದು ಸ್ಪೀಷೀಸ್ ಬಂದಾಗ ಯಾವ ರೀತಿಯಾಗಿ ಅಡಾಪ್ಟೇಷನ್ಸನ್ನು ಹೊಂದುತ್ತೆ ಹಾಗೂ ಎಕಲಾಜಿಕಲ್ ರಿಸ್ಕ್ ಏನಿದೆಯಲ್ಲ ಅದನ್ನು ರೆಡ್ಯೂಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಫೇಸ್ಡ್ ಮ್ಯಾನರಲ್ಲಿ ಟ್ರಾನ್ಸ್ಲೊಕೇಶನನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಹಾಗೂ ಕೆಲವೊಂದಿಷ್ಟು ಸಾಫ್ಟ್ ಆಗಿರ್ತಕ್ಕಂಥ ರಿಲೀಸಿಂಗ್ ಸ್ಟ್ರಾಟಜಿಯನ್ನು ಸಹ ಅಳವಡಿಸ್ಕೊಂಡಿದ್ವಿ. ಅಂದರೆ ವೈಲ್ಡ್ಗೆ ರಿಲೀಸ್ ಮಾಡೋಕ್ಕಿನ್ನೂ ಮುಂಚೆ ಅವುಗಳು ಅಡ್ಜಸ್ಟ್ ಆಗಲಿಕ್ಕೆ ಒಂದು ಸರಿಯಾದಂತಹ ಸ್ಮಾಲ್ ಏರಿಯಾನಲ್ಲಿ ಯಾವ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ, ಅವುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಎಕೋಸಿಸ್ಟಮನ್ನು ಒದಗಿಸೋದ್ರ ಮುಖಾಂತರ ಅದಾದ ಮೇಲೆ ಅವುಗಳನ್ನು ವೈಲ್ಡ್ಗೆ ರಿಲೀಸ್ ಮಾಡಿದ್ದಾರೆ ಅಂತ ಗಮನ ಹರಿಸ್ಬೋದು. ಜೊತೆಗೆ ಇಂಟೆನ್ಸಿವ್ ಆಗಿರ್ತಕ್ಕಂತಹ ಮಾನಿಟರಿಂಗನ್ನು ಸಹ ಮಾಡಿದ್ದಾರೆ. ರೇಡಿಯೋ ಕಾಲರ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ, GPS ಅನ್ನು ಯೂಸ್ ಮಾಡೋದ್ರ ಮುಖಾಂತರ ಅವುಗಳನ್ನು ಟ್ರ್ಯಾಕ್ ಮಾಡಿದ್ದಾರೆ. ಯಾವ ರೀತಿಯಾದಂಥ ಬಿಹೇವಿಯರ್ ಇದೆ, ಯಾವ ರೀತಿಯಾದಂಥ ಹೆಲ್ತ್ ಕಂಡೀಷನ್ ಇದೆ, ಹಾಗೂ ಹ್ಯಾಬಿಟೈಟ್ ಮ್ಯಾನೇಜ್ಮೆಂಟನ್ನು ಸಹ ಸರಿಯಾಗಿ ಮಾಡಿದ್ದಾರೆ. ಗ್ರಾಸ್ಲ್ಯಾಂಡ್ ಆಗಿರ್ಬೋದು, ಓಪನ್ ಫಾರೆಸ್ಟ್ ರಿಸ್ಟೋರೇಷನ್ಗೆ ಸಂಬಂಧಪಟ್ಟಂತೆ, ಹಾಗೂ ಅಲ್ಲಿ ಪ್ರೇ ಯಾವ ರೀತಿಯಾಗಿದೆ ಅನ್ನುವಂಥ ಇಂಪ್ರೂವೈಸೇಷನನ್ನು ಮಾಡೋದಾಗಲಿ, ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಇರುತ್ತಲ್ಲ ಯಾವುದೇ ರೀತಿಯಾಗಿ ಆಗದೆ ಇರುವಂತೆಯೂ ಸಹ ಮ್ಯಾನೇಜ್ ಮಾಡಿದ್ದಾರೆ ಅಂತಲೇ ಗಮನ ಹರಿಸ್ಬೋದು. ಪ್ರಸ್ತುತವಾಗಿ ನಾವು 35
ಚೀತಾಗಳನ್ನು ನೋಡ್ತಾ ಇದ್ದೀವಿ ಅಂತ ಕ್ಲಿಯರ್ ಆಗಿ ಗೊತ್ತಿರಲಿ. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಚಾಲೆಂಜಸನ್ನು ಫೇಸ್ ಮಾಡಿದ್ದೀವಿ ಇನಿಷಿಯಲ್ ಡೇಸಲ್ಲಿ. ವೈ? ಬಿಕಾಸ್ ಮೋರ್ಟಾಲಿಟಿಗೆ ಸಂಬಂಧಪಟ್ಟಂಥ ಒಂದು ರಿಸ್ಕ್ ಜಾಸ್ತಿ ಇತ್ತು, ಹಾಗೂ ಡಿಸೀಸು ಸಹ ಜಾಸ್ತಿ ಇತ್ತು. ವೆಟರ್ನರಿ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅಲ್ಲಿನೂ ಸಹ ಪ್ರಾಬ್ಲಮ್ ಆಗಿರುವಂಥದ್ದಾಗಿರ್ಬೋದು. ಹ್ಯೂಮನ್ ವೈಲ್ಡ್ ಲೈಫ್ ಇಂಟರ್ಫೇಸ್ಗೆ ಸಂಬಂಧಪಟ್ಟಂಥ ಚಾಲೆಂಜಸ್ಗಳನ್ನು ಹೋಗ್ಲಾಡಿಸಿದ್ದೀವಿ ಅಂತ ಹೇಳ್ಬೋದು. ಸೊ ಲಾಂಗ್ ಟರ್ಮಲ್ಲಿ ಒಂದು ಫಂಡಿಂಗ್ ಸಿಗಬೇಕಂದ್ರೂ ಸಹ ಅದು ತುಂಬ ಇಂಪಾರ್ಟೆಂಟ್ ಇಶ್ಯೂ ಆಗುತ್ತೆ. ಬಿಕಾಸ್ ಫಂಡಿಂಗ್ ಇಲ್ಲ ಅಂತಂದರೆ ಅವುಗಳನ್ನು ಪ್ರೊಟೆಕ್ಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ಗಮನ ಹರಿಸ್ಬೋದು. ಫಂಡಿಂಗ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಚಾಲೆಂಜ್ ಇರುವಂಥದ್ದಾಗಿರ್ಬೋದು. ಈ ಎಲ್ಲ ಚಾಲೆಂಜಸ್ಗಳು ನಮಗೆ ಮೇನ್ಸಲ್ಲಿ ಆನ್ಸರ್ ಬರಲಿಕ್ಕೆ ಸಹಕಾರಿ ಆಗುತ್ತೆ. ಯಾವ ರೀತಿಯಾಗಿ ನಾವು ಸಕ್ಸಸ್ಸನ್ನು ಕಾಣ್ತಾ ಇದ್ದೀವಿ ಅನ್ನೋದನ್ನು ಗಮನ ಹರಿಸಬೇಕು ಇಲ್ಲಿ. ಸೊ ಇಲ್ಲಿ ನಾವು ಒಂದು ಸೋಷಿಯೋ ಎಕನಾಮಿಕ್ ಆ್ಯಂಗಲ್ ಅಂತ ಗಮನ ಹರಿಸಿದಾಗ ಇದೊಂದು ಎಕೋ ಟೂರಿಸಮ್ ಪೊಟೆನ್ಷಿಯಲ್ ಆಗಿರ್ತಕ್ಕಂಥ ಏರಿಯಾವನ್ನು ಕ್ರಿಯೇಟ್ ಮಾಡುತ್ತೆ. ಲೋಕಲ್ ಲೆವೆಲಲ್ಲಿ ಒಂದು ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡುತ್ತೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಾರತ ಇವತ್ತು ಒಂದು ಸ್ಪೀಷಸನ್ನು ಕನ್ಸರ್ವೇಷನ್ ಮಾಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಫ್ಟ್ ಪಾಲಿಸಿಯನ್ನು ಸಹ ರಿಫ್ಲೆಕ್ಟ್ ಮಾಡ್ದಂಗೆ ಆಗುತ್ತೆ ಅಂತಲೇ ಗಮನಿಸ್ಬೋದು. ಹಾಗೂ ಚೀತಾ ಇದೊಂದು ಟಾಪ್ ಪ್ರಿಡೇಟರ್ ಆಗಿರೋದ್ರಿಂದ ಓಪನ್ ಎಕೋಸಿಸ್ಟಮ್ ನಡಿಯಲ್ಲಿ ಅಲ್ಲಿರುವಂಥ ಒಂದು ಹರ್ಬಿ ಓರಿ ಪಾಪ್ಯುಲೇಷನನ್ನು ರೆಗ್ಯುಲೇಟ್ ಮಾಡೋದ್ರಲ್ಲಿ ಇದು ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಗ್ರಾಸ್ ಲ್ಯಾಂಡ್ನ ಒಂದು ಹೆಲ್ತನ್ನು ಇಂಪ್ರೂವೈಸ್ ಮಾಡಲಿಕ್ಕೆ ಇದು ಸಹಕಾರಿ ಆಗಿದೆ. ಅಲ್ಲಿರುವಂಥ ಒಂದು ಎಕೋಸಿಸ್ಟಮನ್ನು ಬ್ಯಾಲೆನ್ಸ್ಡ್ ವೇನಲ್ಲಿ ಇಟ್ಕೊಳ್ಳಿಕ್ಕೆ ಇದು ಸಹಕಾರಿ ಆಗಿರ್ತಕ್ಕಂಥ ಸ್ಪೀಷಸ್ ಅಂತಲೇ ನಾವು ಗಮನ ಹರಿಸ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಜನರಲಿ ಒಂದು ಸ್ಪೀಷಸ್ನ ಆಧಾರದ ಮೇಲೆ ಕ್ವಶನ್ಸ್ಗಳು ಫ್ರೇಮ್ ಆಗುತ್ತೆ. ನ್ಯೂಸಲ್ಲಿ ಯಾವ ರೀತಿಯಂಥ ಸ್ಪೀಷಸ್ಗಳಿರುತ್ತೆ ಅದರ ಮೇಲೆ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ಓವರ್ 1/3 ಆಫ್ ಕ್ಯಾನ್ಸರ್ಸ್ ವರ್ಲ್ಡ್ ವೈಡ್ ಮೇ ಬಿ ಪ್ರಿವೆಂಟಬಲ್. ಈ ಒಂದು ಇಶ್ಯೂ GS ಪೇಪರ್ 2 ಹೆಲ್ತ್ ಹಾಗೂ GS ಪೇಪರ್ 3 ನಡಿಯಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ವರ್ಲ್ಡ್ ವೈಡಲ್ಲಿ 1/3 ಆಫ್ ಕ್ಯಾನ್ಸರ್ಸ್ಗಳನ್ನು ನಾವು ರೆಡ್ಯೂಸ್ ಮಾಡ್ಬೋದು, ಅಂದರೆ ಪ್ರಿವೆಂಟ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರಿಸರ್ಚನ್ನು ಕಾಣ್ಬೋದು. ಹೇಗೆ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ? ಒಂದು ಗ್ಲೋಬಲ್ ಲೆವೆಲಲ್ಲಿರುವಂಥ ಅನಾಲಿಸಿಸ್ನ ಆಧಾರದ ಮೇಲೆ ಯಾವ ರೀತಿಯಾಗಿ ಕ್ಯಾನ್ಸರ್ ಕೇಸಸ್ಗಳು ಆಗ್ತಾ ಇದ್ದಾವೆ. 18.7 ಮಿಲಿಯನ್ನಷ್ಟು ಕ್ಯಾನ್ಸರ್ ಕೇಸಸ್ಗಳನ್ನು ನಾವು ಗಮನ ಹರಿಸ್ಬೋದು. ಇದರಲ್ಲಿ ನಿಯರ್ಲಿ 7.1 ಮಿಲಿಯನ್ನಷ್ಟು ನಾವು ಪ್ರಿವೆಂಟಬಲ್ ಕೇಸಸನ್ನು ಕಾಣ್ತಾ ಇದ್ದೀವಿ ಅಂತಲೇ ಗಮನ ಹರಿಸ್ಬೋದು. ಇಲ್ಲಿರುವಂಥ ಒಂದು ಸ್ಟಡಿಯ ಆಧಾರದ ಮೇಲೆ ಯಾವ ರೀತಿಯಾಗಿ ಒಂದು ಕ್ಯಾನ್ಸರ್ ಆಗುತ್ತೆ, ಇದಕ್ಕೆ ಕಾರಣಗಳು ಏನಿರ್ಬೋದು, ಮೇಜರ್ ರಿಸ್ಕ್ ಯಾವ ರೀತಿ ಆಗಿದೆ ಅಂತ ಒಂದು ಅನಾಲಿಸಿಸನ್ನು ಮಾಡಿದ್ದಾರೆ. ಜನರಲಿ ಒಂದು ಟೊಬ್ಯಾಕೋವನ್ನು ಯೂಸ್ ಮಾಡೋದ್ರ ಮುಖಾಂತರ, ಆಲ್ಕೋಹಾಲ್ ಕನ್ಸಂಪ್ಷನ್, ಇನ್ಫೆಕ್ಷನ್ ಆಗೋದ್ರ ಮುಖಾಂತರ ಆಗಿರ್ಬೋದು, ಫಿಸಿಕಲಿ ಇನ್ಆಕ್ಟಿವಿಟಿ ಆದ್ರೂ ಕೂಡ ಕ್ಯಾನ್ಸರ್ ಆಗುತ್ತೆ ಅಂತ ಹೇಳ್ಬೋದು. ಏರ್ ಪೊಲ್ಯೂಷನ್ ಆಗಿರ್ಬೋದು, ಅಕ್ಯುಪೇಷನಲ್ ಲೆವೆಲಲ್ಲಿ ಒಂದು ಹಜಾರ್ಡಸ್ ಕಂಡೀಷನ್ಗಳು ಕ್ರಿಯೇಟ್ ಆಗಿರುತ್ತೆ, ಒಬೆಸಿಟಿ, ಈ ಎಲ್ಲ ಕಾರಣಗಳ ಮುಖಾಂತರ ಕ್ಯಾನ್ಸರ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಗಮನಿಸ್ಬೋದು. ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಡೇಟಾನ ಆಧಾರದ ಮೇಲೆ ಸ್ಮೋಕಿಂಗ್ನ ಮುಖಾಂತರ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಇದೆ. 15.1% ಕ್ಯಾನ್ಸರ್ಗಳು ಆಗಲಿಕ್ಕೆ ಸ್ಮೋಕಿಂಗ್ ಕಂಡೀಷನ್ನೇ ಹೆಚ್ಚಾಗಿದೆ ಅಂತ ಗಮನಿಸ್ಬೋದು. ಅದಾದ ನಂತರ ಇನ್ಫೆಕ್ಷನ್ ಹಾಗೂ ಆಲ್ಕೋಹಾಲ್ ಕನ್ಸಂಪ್ಷನನ್ನು ಗಮನ ಹರಿಸುವಂಥದ್ದು. ಈ ಒಂದು ಡೇಟಾನ ಆಧಾರದ ಮೇಲೆ ನಾವು ನೋಡ್ಬೋದು ರೀಜನ್ ಲೆವೆಲಲ್ಲಿ ಪ್ಯಾಟರ್ನ್ ಯಾವ ರೀತಿ ಆಗಿದೆ. ಅಂದರೆ ಫಾರ್ ಎಕ್ಸಾಂಪಲ್ ಕೆಲವು ರೀಜನ್ಸ್ ಅಂತ ಬಂದಾಗ ಮಿಡಲ್ ಇನ್ಕಮ್ ಕಂಟ್ರೀಸ್ಗಳಲ್ಲಿ ಹೆಚ್ಚಾಗಿ ಇನ್ಫೆಕ್ಷನ್ ಆಗ್ತಾ ಇರುವಂಥದ್ದಂದರೆ ಪ್ರಸ್ತುತವಾಗಿ ಒಂದು HPV ವೈರಸ್ನ ಮುಖಾಂತರ ಆಗಿರ್ಬೋದು, ಹೆಲಿಬ್ಯಾಕ್ಟರ್ನ ಮುಖಾಂತರ ಒಂದು ಇನ್ಫೆಕ್ಷನ್ ಆಗುತ್ತೆ ಅಂತ ನಮಗೆ ಡೇಟಾ ಹೇಳ್ತಾ ಇದೆ ಅಂತಲೇ ಗಮನಿಸ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಡೆಯಲ್ಲಿ ಯಾವ ರೀತಿಯಾಗಿ ಇನ್ಫೆಕ್ಷನ್ ಹರಡುತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಬೇಕು. ಇನ್ಫೆಕ್ಷನ್ ಹರಡತಕ್ಕಂಥ ಒಂದು ಸಂದರ್ಭದಲ್ಲಿ 3 ರೀತಿಯಾದಂತಹ ಒಂದು ವೈರಸ್ ಜನರಲಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ನಾವು ಎಕ್ಸಾಮಿನೇಷನಲ್ಲಿ ನೋಡ್ತೇವೆ. ಹ್ಯೂಮನ್ ಪೆಪಿಲೋಮಾ ವೈರಸ್ ಅಂತ ಹೇಳ್ತೇವೆ. ಈ ಒಂದು ಹ್ಯೂಮನ್ ಪೆಪಿಲೋಮಾ ವೈರಸ್ ಸರ್ವೈಕಲ್ ಕ್ಯಾನ್ಸರನ್ನು ಕಾಸ್ ಮಾಡುತ್ತೆ ಅಂತ ಗಮನಿಸ್ಬೋದು. ಹೆಪಟೈಟಿಸ್ B ವೈರಸ್ ಏನಿದೆಯಲ್ಲ, ಇದು ಲಿವರ್ ಕ್ಯಾನ್ಸರನ್ನು ಕಾಸ್ ಮಾಡುತ್ತೆ. ಲಿವರ್ಗೆ ಸಂಬಂಧಪಟ್ಟಂಥ ಕ್ಯಾನ್ಸರ್ನ ಕಾಸ್ ಮಾಡಲಿಕ್ಕೆ ಹೆಪಟೈಟಿಸ್ B ವೈರಸ್ನ ಒಂದು ಕಾಂಟ್ರಿಬ್ಯೂಷನ್ ನೋಡ್ಬೋದು ಇಲ್ಲಿ. ಹಾಗೂ ಸ್ಟಮಕ್ ಕ್ಯಾನ್ಸರ್ ಅಂತ ಬಂದಾಗ ಹೆಲಿಕೋಬ್ಯಾಕ್ಟರ್ ಅಂತ ಹೇಳ್ತೀವಿ, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅನ್ನುವಂಥದ್ದು. ಇದು ಸ್ಟಮಕ್ ಕ್ಯಾನ್ಸರ್ನ ಕಾಸ್ ಮಾಡ್ತಾ ಇರುವಂಥದ್ದು. ಈ ಎಲ್ಲ ಇನ್ಫೆಕ್ಷನ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಆಲ್ರೆಡಿ ಇದನ್ನು ಕೇಳಿದ್ದಾರೆ. ಹಾಗೂ WHO ಒಂದು ಎಸ್ಟಿಮೇಷನ್ನ ಆಧಾರದ ಮೇಲೆ ಗ್ಲೋಬಲ್ ಲೆವೆಲಲ್ಲಿ ಸರಿಸುಮಾರು 20 ಮಿಲಿಯನ್ನಷ್ಟು ಹೊಸದಾಗಿರ್ತಕ್ಕಂಥ ಒಂದು ಕ್ಯಾನ್ಸರ್ ಕೇಸಸನ್ನು ನಾವು ಕಾಣ್ತಾ ಇದ್ದೀವಿ. ಅಷ್ಟೊಂದು ಬರ್ಡನ್ ಇದೆ ಅನ್ನೋದನ್ನು ಗಮನ ಹರಿಸ್ಬೋದು. ಹಾಗಾಗಿ ಪ್ರಿವೆಂಟಿವ್ ಮೇಜರ್ಸ್ಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಕ್ಯಾನ್ಸರಿಂದ ಆಗ್ತಾ ಇರುವಂಥ ಒಂದು ತೊಂದರೆಯನ್ನು ನಾವು ತಡೆಗಟ್ಟಬಹುದು. ನಾವಿದು ಆಲ್ರೆಡಿ ನೋಡಿದ್ವಿ, ಕಾರ್ಸಿನೋಜನ್ಗಳು ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು. ಕಾರ್ಸಿನೋಜನ್ ಅಂತಂದರೆ ಜನರಲಿ ಒಂದು ಏಜೆಂಟು, ಇದರಿಂದ ಒಂದು ಕ್ಯಾನ್ಸರ್ ಆಗುವಂಥ ಸ್ಥಿತಿಗತಿಗಳನ್ನು ನೋಡ್ತೇವೆ. ಅದಕ್ಕೆ ನಾವು ಕಾರ್ಸಿನೋಜನ್ ಅನ್ನುವಂಥ ನೇಮನ್ನು ಕೊಡ್ತಾ ಇದ್ದೀವಿ. ಟೊಬ್ಯಾಕೊ ಅಂತ ನೋಡಿದ್ವಿ, ಅಥವಾ ಪರ್ಟಿಕ್ಯುಲರ್ ಇನ್ಫೆಕ್ಷನ್ ಕಾಸ್ ಮಾಡ್ತಕ್ಕಂಥ ವೈರಸಸ್ಗಳನ್ನು ಗಮನಿಸ್ಬೋದು, ರೇಡಿಯೇಷನ್ ಆಗಿರ್ಬೋದು, ಇವೆಲ್ಲವೂ ಸಹ ಕಾರ್ಸಿನೋಜನ್ ಅಂತ ಅನಿಸ್ಕೊಳ್ತವೆ. ಈ ಒಂದು ಕ್ಯಾನ್ಸರ್ ವಿರುದ್ಧ ನಾವು ಹೋಗ್ಲಾಡಿಸ್ಬೇಕು ಅಂತಂದರೆ
ಮೇಜರ್ಲಿ ಲೈಫ್ ಸ್ಟೈಲ್ ಮೇಲೆ ಫೋಕಸನ್ನು ಮಾಡಬೇಕು. ಲೈಫ್ ಸ್ಟೈಲ್ ಫ್ಯಾಕ್ಟರ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಲ್ವಾ. ಇವಾಗ ಟೊಬ್ಯಾಕೋ, ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಿರ್ಬೋದು, ಅಥವಾ ಎನ್ವಿರಾನ್ಮೆಂಟ್ ಎಕ್ಸ್ಪೋಜರ್ ಅಂತ ಬಂದಾಗ ಏರ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ನಿಗಾ ವಹಿಸೋದಾಗಿರ್ಬೋದು. ಆಕ್ಯುಪೇಷನಲ್ ಎಕ್ಸ್ಪೋಜರ್ನ ಮುಖಾಂತರನೂ ಸಹ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ವ್ಯಾಕ್ಸಿನೇಷನನ್ನು ಮಾಡ್ಬೋದು ಇನ್ಫೆಕ್ಷನ್ಗೆ ಸಂಬಂಧಪಟ್ಟಂತೆ. ಅದರಲ್ಲೂ ಸರ್ವೈಕಲ್ ಕ್ಯಾನ್ಸರ್ ಅಂತ ಬಂದಾಗ ಸಾಕಷ್ಟು ಜನರು ಇವತ್ತು HPV ವ್ಯಾಕ್ಸಿನೇಷನ್ ತೆಗೆದುಕೊಳ್ಳೋದ್ರ ಮುಖಾಂತರ ಕ್ಯಾನ್ಸರ್ ಆಗೋದನ್ನು ಪ್ರಿವೆಂಟ್ ಮಾಡ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಅವೇರ್ನೆಸ್ ತರೋದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜನರಲಿ ಕ್ಯಾನ್ಸರ್ ಅಂತ ಬಂದಾಗ ಒಂದು ಸೆಲ್ಲು ಅನ್ಲಿಮಿಟೆಡ್ ಆಗಿ ಗ್ರೋ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಈ ಒಂದು ಗ್ರೋತನ್ನು ಯಾರು ತಡಿಲಿಕ್ಕೆ ಆಗದೇ ಇರುವಂಥ ಸ್ಥಿತಿಗತಿಗಳು. ನಾರ್ಮಲಿ ಒಂದು ಸೆಲ್ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಅದರಲ್ಲಿರ್ತಕ್ಕಂಥ ಒಂದು ನಾರ್ಮಲ್ ಮೆಟಬಾಲಿಕ್ ಫಂಕ್ಷನನ್ನು ಗಮನ ಹರಿಸ್ಬೋದು. ಅದೇ ಕ್ಯಾನ್ಸರ್ ಆಗಿರುವಂಥ ಸಂದರ್ಭದಲ್ಲಿ ಅನ್ಲಿಮಿಟೆಡ್ ಆಗಿರತಕ್ಕಂಥ ಗ್ರೋತ್ ಆಗೋದನ್ನು ನೋಡ್ತಾ ಇದ್ದೀವಿ. ಕಂಟ್ರೋಲ್ಗೆ ಬರ್ತಾನೆ ಇಲ್ಲ, ಫುಲ್ ಸ್ಟಾಪ್ ಇಲ್ಲದೆ ಇರುವಂಥ ಸ್ಥಿತಿಗತಿಗಳನ್ನು ಗಮನ ಹರಿಸುವಂಥದ್ದು. ಸೊ ಈ ಒಂದು ಹಂತದಲ್ಲಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಏನಿದೆ ಗ್ಲೋಬಲ್ ಲೆವೆಲಲ್ಲಿ ಇರುವಂಥ ಒಂದು ಬರ್ಡನ್ನ ರಿಡ್ಯೂಸ್ ಮಾಡೋದು ಇಂಪಾರ್ಟೆಂಟು ಅಂತ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೂ ಪ್ರಿಲಿಮ್ಸಲ್ಲಿ ಕ್ಯಾನ್ಸರ್ ಟೈಪ್ಸ್ನ ಆಧಾರದ ಮೇಲೆ ಕ್ವಶನನ್ನು ಫ್ರೇಮ್ ಮಾಡಿದ್ದಾರೆ. ಬೇಸಿಕ್ ಕ್ಲಾಸಿಫಿಕೇಶನ್ ಯಾವ ರೀತಿಯಾಗಿದೆ ಅಂತ. ಕಾರ್ಸಿನೋಮಾ ಅಂತಂದರೆ ಎಪಿಥೀಲಿಯಲ್ ಸೆಲ್ಸ್ಗಳಲ್ಲಿ ಒಂದು ಕ್ಯಾನ್ಸರ್ ಕಂಡೀಷನ್ ಕ್ರಿಯೇಟ್ ಆಗುತ್ತಲ್ಲ, ಎಪಿಥೀಲಿಯಲ್ ಸೆಲ್ಲಲ್ಲಿ ಅನ್ಲಿಮಿಟೆಡ್ ಆಗಿರ್ತಕ್ಕಂಥ ಒಂದು ಗ್ರೋತನ್ನು ನಾವು ಕಾಣ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ನೋಡ್ತೇವೆ, ಲಂಗ್ ಕ್ಯಾನ್ಸರ್ ಅಂತ ಗಮನ ಹರಿಸ್ಬೋದು, ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಕೋಲಾನ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇವೆಲ್ಲವೂ ಸಹ ಎಪಿಥೀಲಿಯಲ್ ಸೆಲ್ಲಲ್ಲಿ ಆಗ್ತಾ ಇರೋದ್ರಿಂದ ಇವುಗಳನ್ನು ಕಾರ್ಸಿನೋಮಾ ಅನ್ನುವಂಥ ಒಂದು ನೇಮಿಂದ ಕರೀತಾರೆ ಅಂತ ಹೇಳ್ಬೋದು. ಸಾರ್ಕೋಮಾ ಅಂತ ಬಂದಾಗ ಕನೆಕ್ಟಿವ್ ಟಿಶ್ಯೂಗೆ ಸಂಬಂಧಪಟ್ಟಂತೆ ಬೋನ್ ಆಗಿರ್ಬೋದು, ಮಸಲ್, ಫ್ಯಾಟ್, ಕಾರ್ಟಿಲೇಜ್ ಅಥವಾ ಬ್ಲಡ್ ವೆಸಲ್ಗೆ ಸಂಬಂಧಪಟ್ಟಂತೆ ಅನ್ಲಿಮಿಟೆಡ್ ಆಗಿರತಕ್ಕಂಥ ಸೆಲ್ ಗ್ರೋತ್ ಆಗ್ತಾ ಇದೆ ಅಂತ ಹೇಳ್ಬೋದು. ಲ್ಯುಕೇಮಿಯಾ ಅಂತ ಬಂದಾಗ ಬ್ಲಡ್ ರಿಲೇಟೆಡ್ ಇರುವಂತೆ, ಬೋನ್ ರಿಲೇಟೆಡ್ ಇರುವಂತೆ, ಬೋನ್ ಮ್ಯಾರೋ ಟಿಶ್ಯೂಸ್ ಇರುತ್ತಲ್ಲ, ಅಲ್ಲಿ ಒಂದು ಅನ್ಲಿಮಿಟೆಡ್ ಗ್ರೋತ್ ಆಗ್ತಾ ಇರೋದನ್ನು ಗಮನ ಹರಿಸ್ಬೋದು. ಲಿಂಫೋಮಾ ಅಂತ ಬಂದಾಗ ಲಿಂಫ್ಯಾಟಿಕ್ ಸಿಸ್ಟಮ್ಗೆ ಕ್ಯಾನ್ಸರ್ ಆಗಿದೆ ಅಂತಲೇ ಗಮನ ಹರಿಸುವಂಥದ್ದು. ಲಿಂಫ್ ನೋಡ್ಸ್ ನಡಿನಲ್ಲಿ ಟಿ ಸೆಲ್ಸ್ ಅಥವಾ ಬಿ ಸೆಲ್ಸ್ಗೆ ಸಂಬಂಧಪಟ್ಟಂತೆ ಲಿಂಫೋಸೈಟ್ಸ್ ನಡಿನಲ್ಲಿ ಅನ್ಲಿಮಿಟೆಡ್ ಆಗಿರ್ತಕ್ಕಂಥ ಒಂದು ಗ್ರೋತ್ ಆಗ್ತಾ ಇದೆ. ಅಂದರೆ ಅಫೆಕ್ಟೆಡ್ ಏರಿಯಾ ಯಾವ ರೀತಿಯಾಗಿದೆ ಅನ್ನೋದರ ಆಧಾರದ ಮೇಲೆ ನಾವು ಕ್ಲಾಸಿಫಿಕೇಷನನ್ನು ಗಮನ ಹರಿಸ್ಬೋದು. ಮೆಲನೋಮಾ ಅಂತಂದರೆ ಮೆಲನೋಸೈಟ್ಸ್ಗೆ ಸಂಬಂಧಪಟ್ಟಂತೆ ಪಿಗ್ಮೆಂಟ್ ಪ್ರೊಡ್ಯೂಸಿಂಗ್ ಸೆಲ್ಸ್ ಅಂತಲೇ ಇವುಗಳನ್ನು ಕರೀತಾರೆ. ಸೊ ಜನರಲಿ ಒಂದು ಸ್ಕಿನ್ಗೆ ಸಂಬಂಧಪಟ್ಟಂತೆ ಎಫೆಕ್ಟ್ ಆಗುತ್ತೆ. ಮೆಲನೋಮಾ ರಿಲೇಟೆಡ್ ಇರುವಂಥ ಕ್ಯಾನ್ಸರ್ ಆಗಿದೆ ಅಂತಂದರೆ ಸ್ಕಿನ್ ಮೇಲೆ ಆಗೋದನ್ನು ಗಮನ ಹರಿಸ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ನಾವಿಲ್ಲಿ ನೋಡಬೇಕು. ಇನ್ನು ಮುಂದಿನದಾಗಿ ವೈ ಹ್ಯಾಸ್ ಆಯುಷ್ ಗಾಟ್ ಅ ಮೇಜರ್ ಪುಷ್ ಇನ್ ಬಜೆಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಹೆಲ್ತ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಹಾಗೂ ಬಜೆಟ್ ರಿಲೇಟೆಡ್ ಇರತಕ್ಕಂಥ ಅಲೋಕೇಶನ್ಸನ್ನು ಗಮನ ಹರಿಸ್ಬೋದು. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ರೀಸೆಂಟ್ಲಿ ನಾವು ಚರ್ಚೆ ಮಾಡಿರೋ ಪ್ರಕಾರ ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಬಜೆಟ್ ನಡಿನಲ್ಲಿರ್ತಕ್ಕಂಥ ಒಂದು ಅಲೋಕೇಶನ್ ನಮ್ಮ GDPಯ ಎಷ್ಟು ಪರ್ಸೆಂಟೇಜಷ್ಟು ಅಲೋಕೇಶನ್ಸನ್ನು ಮಾಡಿದ್ದೀವಿ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಪ್ರಸ್ತುತವಾಗಿ ಆರ್ಟಿಕಲಲ್ಲಿ ಏನು ಮೆನ್ಷನ್ ಮಾಡ್ತಾ ಇದ್ದಾರೆ ಅಂತಂದರೆ, ಆಯುಷ್ಗೆ ಸಂಬಂಧಪಟ್ಟಂಥ ಒಂದು ಟ್ರೆಡಿಷ್ನಲ್ ಸಿಸ್ಟಮ್ ಇದೆಯಲ್ಲ, ಮೆಡಿಸನ್ ಅಂತ ಬಂದಾಗ, ಸೊ ಇದನ್ನು ರಿವ್ಯಾಂಪ್ ಮಾಡಬೇಕು, ಅಗೇನ್ ಹೆಚ್ಚು ಪಾಪ್ಯುಲರೈಸನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಜೆಟಲ್ಲಿ ಹೆಚ್ಚಿನ ಒಂದು ಅಲೋಕೇಶನ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಆಯುಷ್ ಅನ್ನುವಂಥ ಪ್ರೋಗ್ರಾಮ್ ಮಿನಿಸ್ಟ್ರಿ ಆಫ್ ಆಯುಷ್ ನಡಿಯಲ್ಲಿ ಕಂಡು ಬರ್ತಾ ಇರೋದನ್ನು ಗಮನ ಹರಿಸ್ಬೋದು. ಸೊ ಆಯುಷ್ ಫುಲ್ ಫಾರ್ಮ್ ಯಾವ ರೀತಿಯಾಗಿದೆ, ಆಯುರ್ವೇದ್, ಯೋಗ, ನ್ಯಾಚುರೋಪತಿ, ಯುನಾನಿ, ಸಿದ್ಧ, ಹೋಮಿಯೋಪತಿ ಅನ್ನುವಂಥ ಥೀಮ್ನ ಆಧಾರದ ಮೇಲೆ ಈ ಒಂದು ಆಯುಷ್ ವರ್ಕ್ ಆಗ್ತಾ ಇದೆ ಅಂತ ಗಮನ ಹರಿಸ್ಬೋದು. ಸೊ ಇಲ್ಲಿ ಬಜೆಟ್ ಅಲೋಕೇಶನ್ ಆಧಾರದ ಮೇಲೆ ನಾವು ಗಮನ ಹರಿಸೋದಾದರೆ, ಈ ಮೊದಲು ಮಾಡಿರುವಂಥ ಬಜೆಟ್ ಅಲೋಕೇಶನಲ್ಲಿ ಸಾಕಷ್ಟು ಡಿಫ್ರೆನ್ಸನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಒಂದು ಕಂಪ್ಯಾರಿಸನನ್ನು ತೆಗೆದುಕೊಳ್ಳುವಂಥದ್ದಾದರೆ 2020 ಹಾಗೂ 21ನಲ್ಲಿರ್ತಕ್ಕಂಥ ಬಜೆಟ್ನಲ್ಲಿ ಸರಿಸುಮಾರು 2122 ಕೋಟಿಯಷ್ಟು ಅಲೋಕೇಶನ್ಸನ್ನು ಮಾಡಿದರು. ಇವಾಗ 2026ರ ಒಂದು ಬಜೆಟನ್ನು ತೆಗೆದುಕೊಳ್ಳುವಂಥದ್ದಾದರೆ 4408 ಕೋಟಿಯನ್ನು ಅಲೋಕೇಟ್ ಮಾಡಿದ್ದಾರೆ. ಕ್ಯಾನ್ ಯು ಸಿ ಎಷ್ಟು ಮಟ್ಟಿಗೆ ಡಬಲ್ ಆಗಿರೋದನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಇದರಿಂದ ಗೊತ್ತಾಗುತ್ತೆ ಲಾಂಗ್ ಟರ್ಮ್ನ ಒಂದು ಸ್ಕೇಲಪ್ಪನ್ನು ಗಮನ ಹರಿಸ್ಬೋದು. ಸೊ ಸ್ಟ್ರಾಟಜಿಕಲಿ ನಮಗಿದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಓಕೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, because proposal to take a more accessible, ಸ್ಟ್ರಾಟಜಿಕಲಿ ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಬಜೆಟ್ ಸಿಗ್ನಲ್ ಶಿಫ್ಟ್ ಒಂದು ಎಷ್ಟು ಆಗುತ್ತೆ ಅಂದರೆ, ಆ್ಯಸ್ ರೆಗ್ಯುಲೇಟೆಡ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಆ್ಯಂಡ್ ರಿಸರ್ಚ್ ಡೌನ್. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಈ ಒಂದು ಆಯುಷ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಅಲೋಕೇಶನ್ಸನ್ನು ಮಾಡೋದ್ರ ಮುಖಾಂತರ ನಾವು ವೆಲ್ಫೇರನ್ನು ಎನ್ಶೋರ್ ಮಾಡ್ದಂಗೆ ಆಗುತ್ತೆ ಒಂದೆಡೆ.
ನಮ್ಮ ಹೆಲ್ತ್ ಸಿಸ್ಟಮನ್ನು ಹೆಚ್ಚು ರಿವ್ಯಾಂಪ್ ಮಾಡ್ದಂಗೆ ಆಗುತ್ತೆ. ಜೊತೆಗೆ ಈ ಒಂದು ಆಯುಷ್ ಏನಿದೆಯಲ್ಲ ಈ ಎಕ್ಸ್ಪೋರ್ಟ್ ಓರಿಯೆಂಟೇಷನನ್ನು ತೋರಿಸುತ್ತೆ. ಜೊತೆಗೆ ರಿಸರ್ಚ್ ಡ್ರಿವನ್ ಸೆಕ್ಟರ್ ಆಗಿರೋದ್ರಿಂದ ಈ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅಥವಾ ಆಯುಷ್ ಸಂಬಂಧಿಸಿದಂತೆ ಅಲೋಕೇಶನ್ಸನ್ನು ಮಾಡಿದ್ದಾರೆ ಅಂತ ಗಮನಿಸ್ಬೋದು. ಹಾಗೂ ಆಯುಷಿಂದ ಬೆನಿಫಿಟ್ ಎಲ್ಲರಿಗೂ ಸಿಗಬೇಕು, ಎಲ್ಲರಿಗೂ ಎಕ್ಸೆಸಿಬಲ್ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೇಜರ್ ಪ್ರಪೋಸಲ್ಸ್ಗಳು ಯಾವ ರೀತಿ ಆಗಿದೆ ಅಂತಂದರೆ, ನ್ಯಾಷನಲ್ ಲೆವೆಲಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಿಟ್ಯೂಟ್ಗಳನ್ನು ಸೆಟಪ್ ಮಾಡಬೇಕು ಅಂತ 3 ಹೊಸದಾಗಿರ್ತಕ್ಕಂತಹ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದನ ಸೆಟಪ್ ಮಾಡಬೇಕು. ಏಮ್ಸ್ ಮಾಡೆಲ್ನ ಆಧಾರದ ಮೇಲೆ ಹೊಸದಾಗಿರುವಂತಹ ಇನ್ಸ್ಟಿಟ್ಯೂಟ್ಗಳನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದರಿಂದ ಒಂದು ಪೇಷಂಟ್ ಕೇರ್ಗೆ ಸಂಬಂಧಪಟ್ಟಂತೆ ಅಡ್ವಾನ್ಸ್ ಆಗಿರುವಂತಹ ರಿಸರ್ಚ್ ಆಗಿರ್ಬೋದು, ಟೀಚಿಂಗ್ ಟ್ರೈನಿಂಗ್ನ ಆಧಾರದ ಮೇಲೆ ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಪ್ರಸ್ತುತವಾಗಿ ಒಂದು WHO ಸೆಂಟರ್ ಏನಿದೆಯಲ್ಲ ಜಾಮ್ನಗರದಲ್ಲಿ ಅದನ್ನು ಅಪ್ಗ್ರೇಡ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಅಂದರೆ ಈ ಒಂದು ಆಯುಷ್ ರಿಲೇಟೆಡ್ ಇರುವಂಥ ಪ್ರಪೋಸಲ್ಸು ಇಲ್ಲಿ ಸರಿಯಾದಂಥ ಒಂದು ಟ್ರೆಡಿಷನಲ್ ಮೆಡಿಸನ್ಗೆ ಸಂಬಂಧಪಟ್ಟಂತೆ ಪ್ರಾಶಸ್ತ್ಯತೆಯನ್ನು ಕೊಡೋದ್ರ ಮುಖಾಂತರ, ಜೊತೆಗೆ WHOದಲ್ಲಿರ್ತಕ್ಕಂಥ ಫ್ರೇಮ್ವರ್ಕನ್ನು ಸಹ ನಾವು ಹೆಚ್ಚು ಸ್ಟ್ರಾಂಗ್ ಮಾಡ್ದಂಗೆ ಆಗುತ್ತೆ ಅಂತಲೇ ಗಮನಿಸ್ಬೋದು. ಗ್ಲೋಬಲ್ ಸ್ಟ್ಯಾಂಡರ್ಡ್ ಒಂದಿಗೆ ಭಾರತದಲ್ಲಿರುವಂಥ ಒಂದು ಟ್ರೆಡಿಷನಲ್ ಮೆಡಿಸಿನ್ಸನ್ನು ಸಿಂಕ್ ಮಾಡೋದ್ರ ಮುಖಾಂತರ ಇದರಿಂದ ಒಂದು ಬಿಗ್ ಸ್ಟೆಪ್ ಅಂತಲೇ ಹೇಳ್ಬೋದು. ಸೊ ಬಜೆಟಲ್ಲಿ ಎಷ್ಟರ ಮಟ್ಟಿಗೆ ಅಲೋಕೇಶನ್ಸ್ ರೇಸ್ ಆಗಿದೆ, ಇದಕ್ಕೆ ಯಾವ ರೀತಿಯಂಥ ಮಲ್ಟಿ ಪರ್ಸ್ಪೆಕ್ಟಿವ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಎಕ್ಸ್ಪೋರ್ಟ್ ಓರಿಯೆಂಟೇಷನ್ ವೆಲ್ಫೇರಿಸ್ಟಿಕ್ ಆಗಿ ಇವಾಗ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ. ಈ ಒಂದು ಆಯುಷಿಂದ ಹೆಚ್ಚು ಬೆನಿಫಿಟನ್ನು ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನರಲಿ ಈ ಒಂದು ಆಯುಷ್ ಅನ್ನೋದು ಏನಾಗುತ್ತೆ ಅಂದರೆ ಪ್ರಿವೆಂಟಿವ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡುತ್ತೆ ಅಲ್ವಾ. ಯಾವುದೇ ರೀತಿಯಾಗಿ ನಾವು ಡಿಸೀಸ್ ಬಂದ ಆದಮೇಲೆ ಎಫರ್ಟ್ಸ್ ಹಾಕೋಕ್ಕಿಂತ ಪ್ರಿವೆಂಟಿವ್ ಮೇಜರ್ಸನ್ನು ತೆಗೆದುಕೊಳ್ಳೋದು ಇಂಪಾರ್ಟೆಂಟು ಅಂತ. ಹಾಗಾಗಿ ನಾವು ಇಲ್ಲಿ ಒಂದು ಕ್ವಾಲಿಟಿ ವೈಸ್ ಆಯುಷ್ ಸಿಸ್ಟಮನ್ನು ಎನ್ಶೋರ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ಸೆಟಪ್ ಮಾಡುವಂಥದ್ದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಆಯುಷ್ ಫಾರ್ಮಸೀಸ್ಗಳನ್ನು ಡೆವಲಪ್ ಮಾಡುವಂಥದ್ದಾಗಿರ್ಬೋದು, ಡ್ರಗ್ ಟೆಸ್ಟಿಂಗ್ ಲ್ಯಾಬೊರೇಟರೀಸ್ಗಳನ್ನು ಡೆವಲಪ್ ಮಾಡುವಂಥದ್ದಾಗಿರ್ಬೋದು. ಇಷ್ಟೇ ಅಲ್ಲದೆ ತಂತ್ರಜ್ಞಾನದ ಮುಖಾಂತರನೂ ಸಹ ಅವ್ರಿಗೆ ಸಪೋರ್ಟನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಪ್ರಸ್ತುತವಾಗಿ ಒಂದು ಭಾರತ್ ವಿಸ್ತಾರ್ ಅನ್ನುವಂಥದ್ದನ್ನು ಲಾಂಚ್ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಕೇಳ್ಬೋದು. ಈ ಒಂದು ಭಾರತ್ ವಿಸ್ತಾರ್ ನಡಿನಲ್ಲಿ AI ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಸೊ ಯಾವ ರೀತಿಯಾದಂಥ ಒಂದು ಕ್ವಾಲಿಟಿ ಇಂಪ್ರೂವ್ಮೆಂಟನ್ನು ನಾವು ತೆಗೆದುಕೊಳ್ಬೋದು, ಮಾರ್ಕೆಟ್ ಪ್ರೈಸ್ ಯಾವ ರೀತಿಯಾಗಿದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ, ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಥ ಒಂದು ಸರ್ಟಿಫಿಕೇಷನ್ ಸಪೋರ್ಟನ್ನು ಸಹ ಪ್ರೊವೈಡ್ ಮಾಡುವಂಥ ಹಂತದಲ್ಲಿ ಭಾರತ್ ವಿಸ್ತಾರ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾವು ರೀಸೆಂಟ್ಲಿ ಭಾರತ ಮತ್ತು ಯುರೋಪಿಯನ್ ಟ್ರೇಡ್ ಡೀಲನ್ನು ಗಮನ ಹರಿಸಿದ್ವಲ್ವಾ, ಇದು ಮದರ್ ಆಫ್ ಆಲ್ ಟ್ರೇಡ್ ಅಂತ ಅನಿಸ್ಕೊಳ್ಳುತ್ತಲ್ಲ. ಸೊ ಇವಾಗ ನಾವು ಯುರೋಪಿಯನ್ ಯೂನಿಯನ್ನೊಂದಿಗೆ ಟ್ರೇಡ್ ಮಾಡೋದ್ರ ಮುಖಾಂತರ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಡಿನಲ್ಲೂ ಸಹ ನಮಗೆ ಸಾಕಷ್ಟು ಬೆನಿಫಿಟನ್ನು ಕೊಡಲಿದೆ ಅಂತ ಹೇಳ್ಬೋದು. ಆಯುಷ್ ನಡಿನಲ್ಲಿ ಸರಿಯಾದಂಥ ಒಂದು ಪ್ರೊಫೆಷನಲ್ಸ್ಗಳನ್ನು ನಾವು ತಯಾರು ಮಾಡಿದ್ದೆ, ಆದರೆ ಪ್ರೊಫೆಷನಲ್ ಮೊಬಿಲಿಟೀಸ್ಗಳನ್ನು ಎನ್ಶೋರ್ ಮಾಡ್ಬೋದು. ಕ್ವಾಲಿಫೈಡ್ ಆಗಿರ್ತಕ್ಕಂಥ ಆಯುಷ್ ಡಾಕ್ಟರ್ಸ್ಗಳನ್ನು ನಾವು ಬೇರೆ ಒಂದು ಕಂಟ್ರಿಗೆ ಕಳಿಸ್ಕೊಡ್ಬೋದು. ಅದರಲ್ಲಿ ಯುರೋಪಿಯನ್ ಯೂನಿಯನ್ನೊಂದಿಗೆ ಟ್ರೇಡ್ ಆಗಿದೆ ಟ್ರೆಡಿಷನಲ್ ಮೆಡಿಸಿನ್ಗೆ ಸಂಬಂಧಪಟ್ಟಂತೆ. ಇದರಿಂದ ನಮಗೆ ಒಂದು ಮಾರ್ಕೆಟ್ ಎಕ್ಸೆಸಿಬಿಲಿಟಿ ಇರುತ್ತೆ. ಸರ್ವಿಸ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಗಮನ ಹರಿಸ್ಬೋದು. ಹಾಗಾಗಿ ಭಾರತದಲ್ಲಿ ಒಂದು ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆನ್ಸ್ ಹೆಚ್ಚಿದೆ. ವೆಲ್ನೆಸ್ ಸೆಂಟರ್ಸ್ಗಳನ್ನು ನಾವು ಹೆಚ್ಚು ಡೆವಲಪ್ ಮಾಡ್ಬೋದು. ಆಯುರ್ವೇದ ಕ್ಲಿನಿಕ್ಸ್ಗಳನ್ನು ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ಗಳಲ್ಲಿ ಡೆವಲಪ್ ಮಾಡ್ಬೋದು. ವೆಲ್ನೆಸ್ ಸೆಂಟರ್ಸ್ಗಳು ಇವಾಗ ತುಂಬ ಪಾಪ್ಯುಲಾರಿಟಿಯನ್ನು ಪಡೆದುಕೊಳ್ತಾ ಇದೆ. ಹಾಗಾಗಿ ಯುರೋಪಿಯನ್ ಯೂನಿಯನ್ನೊಂದಿಗೆ ಆಗ್ತಾ ಇರುವಂಥ ಒಂದು ಟ್ರೇಡ್ ನಮಗೆ ಸಹಕಾರಿ ಆಗಲಿದೆ ಅಂತಲೇ ಗಮನ ಹರಿಸ್ಬೋದು. ಇದೊಂದು ಮ್ಯೂಚುವಲ್ ಅಕ್ಸೆಪ್ಟೆನ್ಸನ್ನು ಸಹ 2 ಕಂಟ್ರಿಗಳ ಮಧ್ಯೆ ತೋರಿಸ್ತಾ ಇದೆ. ಹಾಗಾಗಿ ನಾವು ಆಯುಷ್ ಮೇಲೆ ಮಾಡ್ತಾ ಇರುವಂಥ ಒಂದು ಅಲೋಕೇಶನ್ ಬ್ರಾಡರ್ ಪರ್ಸ್ಪೆಕ್ಟಿವನ್ನು ತೋರಿಸ್ತಾ ಇದೆ. ಇಲ್ಲಿ ನಮ್ಮ ಒಂದು ಟ್ರೆಡಿಷನಲ್ ನಾಲೆಜನ್ನು ಗ್ಲೋಬಲ್ ಲೆವೆಲಲ್ಲಿ ರಿಫ್ಲೆಕ್ಷನ್ ಮಾಡಲಿಕ್ಕೆ ಇದು ಸಹಕಾರಿ ಆಗಿದೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಪ್ರಸ್ತುತವಾಗಿ ಯಾವ ರೀತಿಯಾದಂಥ ಇನ್ಸ್ಟಿಟ್ಯೂಷನ್ಸ್ಗಳು ಇದ್ದಾವೆ ಅವುಗಳೆಲ್ಲವನ್ನು ನಾವು ರಿವ್ಯಾಂಪ್ ಮಾಡೋದ್ರ ಮುಖಾಂತರ ಹಾಗೂ ಹೊಸದಾಗಿರ್ತಕ್ಕಂಥ ಇನ್ಸ್ಟಿಟ್ಯೂಟ್ಗಳನ್ನು ಡೆವಲಪ್ ಮಾಡೋದ್ರ ಮುಖಾಂತರ ಯಾವ ರೀತಿಯಾದಂಥ ಒಂದು ಟ್ರೈನಿಂಗನ್ನು ಪ್ರೊವೈಡ್ ಮಾಡಬೇಕು, ಕ್ವಾಲಿಟಿ ಆಗಿರ್ತಕ್ಕಂಥ ಒಂದು ಎಜುಕೇಷನ್, ಅಫೋರ್ಡಬಿಲಿಟಿ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಒಂದು ರೆಗ್ಯುಲೇಷನನ್ನು ಮಾಡೋದ್ರ ಮುಖಾಂತರ ಈ ಒಂದು ಆಯುಷ್ ಮುಖಾಂತರ ಬರ್ತಾ ಇರುವಂಥ ಒಂದು ಮೆಡಿಸಿನನ್ನು ಸಹ ಸ್ಟ್ಯಾಂಡರ್ಡೈಸ್ ಮಾಡೋದ್ರ ಮುಖಾಂತರ ಸರ್ಟಿಫೈಡ್ ಆಗಿರುವಂತೆ ಎನ್ಶೋರ್ ಮಾಡೋದ್ರ ಮುಖಾಂತರ ಗ್ಲೋಬಲ್ ಲೆವೆಲಲ್ಲಿ ನಾವು ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಹೋಲ್ಡನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತಲೇ ಗಮನ ಹರಿಸ್ಬೋದು. ಸೊ ಪ್ರಸ್ತುತವಾಗಿ ಆಯುಷ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಇಂಪಾರ್ಟೆನ್ಸ್ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂಥ 2 ಇಂಪಾರ್ಟೆಂಟ್ ಸ್ಕೀಮ್ಸ್ಗಳನ್ನು ಸಹ ನಾವು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಆಯುರ್ ಜ್ಞಾನ್ ಅಂತ ಹೇಳ್ಬೋದು. ಇದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಕೆಪಾಸಿಟಿ ಬಿಲ್ಡಿಂಗ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡುತ್ತೆ. ಹಾಗೂ ಆಯುರ್ ಸ್ವಾಸ್ಥ್ಯ ಅಂತಕ್ಕಂಥ ಒಂದು ಯೋಜನೆಯನ್ನು ಸಹ ನಾವು ಗಮನ ಹರಿಸ್ಬೋದು. ಈ ಒಂದು ಆಯುರ್ ಸ್ವಾಸ್ಥ್ಯ ಯೋಜನೆ ನಡಿನಲ್ಲಿ ಕಮ್ಯುನಿಟಿ ಲೆವೆಲಲ್ಲಿ ಪ್ರಿವೆಂಟಿವ್ ಆಗಿರ್ತಕ್ಕಂಥ ಒಂದು ಹೆಲ್ತನ್ನು ಫೋಕಸ್ ಮಾಡಬೇಕು ಅಂತ.
ಪ್ರಿವೆಂಟಿವ್ ಮೇಜರ್ಸನ್ನು ತೆಗೆದುಕೊಳ್ಬೇಕು, ಅದರಲ್ಲೂ ಕಮ್ಯುನಿಟಿ ಲೆವೆಲಲ್ಲಿ ನಾವು ಯಾವ ರೀತಿಯಾಗಿ ಪ್ರಿವೆಂಟಿವ್ ಮೇಜರ್ಸನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ. ಸೊ ಈ ಎರಡೂ ಯೋಜನೆಗಳು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ನಾವು ಆಯುಷ್ ಮೇಲೆ ಇಷ್ಟು ಫೋಕಸನ್ನು ಮಾಡ್ತಾ ಇದ್ದೀವಿ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಈ ಒಂದು ಆಯುಷ್ ಸೆಕ್ಟರ್ನ ಮುಖಾಂತರ ಸ್ಟಾರ್ಟಪ್ಗಳಿಗೆ ಒಂದು ಸ್ಕೋಪ್ ಸಿಕ್ಕುತ್ತೆ. MSME ಸೆಕ್ಟರ್ಸ್ಗಳು ಸಹ ಡೆವಲಪ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇದೊಂದು ಪೊಟೆನ್ಷಿಯಲ್ ಇನಿಷಿಯೇಟಿವ್ ಆಗಿದೆ ಅಂತಲೇ ಗಮನ ಹರಿಸ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನಲ್ಲಿ ಕ್ಯಾನ್ಸರ್ ಟೈಪ್ಸ್ಗೆ ಸಂಬಂಧಪಟ್ಟಂತೆ ಮ್ಯಾಚಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಪೇರಿಂಗ್ನ ಆಧಾರದ ಮೇಲೆ ಕ್ವಶನನ್ನು ಫ್ರೇಮ್ ಮಾಡಲಾಗಿದೆ. ಸರಿಯಾದಂತಹ ಪೇರ್ ಯಾವ ರೀತಿಯಾಗಿದೆ ಅಂತ ಚೂಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.